ಅನುಕೂಲವಾಗುವವರಿಗೆ, ಬಡ ಮಹಿಳೆಯರಿಗೆ, ಅದರದ್ದು ಬಡವರಿಗೆ ಮನೆ ಮಹಿಳೆಯರು ತುಂಬಾ ಚೆನ್ನಾಗಿದೆ, ಹೊರಗಡೆ ಓಡಾಡಲಿ ಅಂತ ಹೇಳಿ ಬಸ್ಸನ್ನ ಫ್ರೀ ಮಾಡಿದ್ರು. ಬಸ್ ಫ್ರೀ ಮಾಡಿ ಯಾರ್ಯಾರು ಈಗ ಎಲ್ಲಾ ಮಹಿಳೆಯರು ಮನೆಗೆ 44% ಇತ್ತು, ಇವತ್ತು 100% ಆಗಿದೆ. 100% ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಸೇರಿ ಮಹಿಳಾ ಮಂತ್ರಿಗಳಿಗೆ ಹೇಳಿ ಹಬ್ಬದಲ್ಲಿ ನಮ್ಮ ಮಂಡ್ಯದಲ್ಲಿ ಬೇರೆ ನೋಡಿಲ್ಲ ಸುಮಾರು ಮಹಿಳೆಯರು. ಇಲ್ಲಿ ಕೆಲವು ನೋಡಿರ್ಬೋದು, ಅನೇಕ ತಾಯಿಗಳು ನೋಡಿರಲಿಲ್ಲ. ಎಂತೆಂತ ಪುಣ್ಯ ಕ್ಷೇತ್ರಗಳಿಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಫೈನಾನ್ಷಿಯಲ್ ಅವರಿಗೆ ಕೊರತೆ ಇತ್ತು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದನ್ನ ನೀಗಿದ್ರು ಮಹಿಳೆಯರಿಗೋಸ್ಕರ. ಇವತ್ತು ಮಹಿಳೆಯರನ್ನ ಅವ್ರಿಗೆ ಅವ್ರ ಕೈಯಲ್ಲಿ ಒಂದು 4 ಕಾಸು ಕೊಡೋಣ ಅಂತ ಹೇಳಿ ತಿಂಗಳಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿಗೆ ಮಹಿಳೆಯರಿಗೆ ಮಾಡ್ಕೊಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ಇದೆಲ್ಲ? ಯಾಕೆ ಮಾಡಿದ್ದಾರೆ? ನಿಮ್ಮ ಯಾರೋ ಟ್ಯಾಕ್ಸ್ ಕಟ್ತಾರೆ, ಇದೇನೋ ಮಾಡ್ತಾರೆ. ಆ ದುಡ್ಡನ್ನು ಮಹಿಳೆಯರು ಇರ್ತಾರೆ. ಮತ್ತೆ ನಾನು 5 ಗಂಟೆ ಅಧ್ಯಕ್ಷ ಆಗಿದ್ದೀನಿ. ನಮ್ಮ ಕುಮಾರಸ್ವಾಮಿ ನಮ್ಮ ಇಲಾಖೆಗೆ ನೇರವಾಗಿ 2,000 ರೂಪಾಯಿ ಅವರೇ TDP ಅವರು ಇಲ್ಲ ಇಲ್ಲೇ ಇದ್ರು ಅವ್ರ ಇಲಾಖೆ ಬರ್ತದೆ. 1 ಲಕ್ಷ ಮಂಡ್ಯ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ. 1 ಲಕ್ಷ ಮಹಿಳೆಯರಿಗೆ 2,000 ರೂಪಾಯಿ ಆಗ್ತಾ ಇದೆ. ಯಾರಾದ್ರೂ ಗೊತ್ತಾ ಇದೆ ನಿಮಗೆ? ಯಾರು ಗೊತ್ತಿಲ್ಲ. ದುದ್ದ, ಪದ್ಧತಿ, ಬಸರಾಳ್, ಕೆರಗೋಡು, ಮಂಡ್ಯ ಸಿಟಿ ಇದೆಲ್ಲ ಸೇರಿ 1 ಲಕ್ಷ ಜನಕ್ಕೆ ಮಹಿಳೆಯರಿಗೆ ತಾಯಿಯರಿಗೆ 2,000 ರೂಪಾಯಿ ಆಗ್ತಾ ಇದೆ. ಅಲ್ಲಿಗೆ 1 ಲಕ್ಷ ಅಂದ್ರೆ ಎಷ್ಟು ಲಕ್ಷ ಜನ ಅದರಲ್ಲಿ ಜೀವನ ಮಾಡ್ಬೋದು. ತಾಯಿಯನ್ನು ಇಟ್ಕೊಂಡು ಚಿನ್ನ ಮಾಡ್ತಾರಲ್ಲ, ಜೀವನ ಮಾಡ್ತಾರ, ಮನೆಗೆ ಗೃಹ ಬಳಕೆ ವಸ್ತುಗಳಿಗೆ ಉಪಯೋಗಿಸ್ತಾರೆ. ಅಕ್ಕಿ ಫ್ರೀ ಕೊಡ್ತಾ ಇದೆ. ಅಕ್ಕಿ ಜೊತೆಗೆ ಸೈಟ್ ಅದಕ್ಕೆ ಮಾಡ್ತಾ ಇದ್ದಾರೆ ತಾಯಿ. ಯಾರೊಬ್ರು ಫ್ರಿಜ್ ತಗೋಬಹುದು, ಯಾರೊಬ್ರು ಪಾತ್ರೆ ತಗೋಬಹುದು, ಯಾರೊಬ್ರು ಲೋಟ ತಗೋಬಹುದು 2,000 ರೂಪಾಯಿನಲ್ಲಿ. ಈ ಉಪಯೋಗನ ನಮ್ಮ ಸೇರಿ ಮಹಿಳಾ ಮಂತ್ರಿಗಳಿಗೆ ಹೇಳಿ ಹಬ್ಬದಲ್ಲಿ ನಮ್ಮ ಈಗ ಎಲ್ಲಾ ಮಹಿಳೆಯರು ಮನೆಗೆ 44% ಇತ್ತು, ಇವತ್ತು 100% ಆಗಿದೆ. 100% ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ. ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೆ ನಿಮ್ಗೆ ಏನಾದ್ರು 2,000 ರೂಪಾಯಿ ಯಾರು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಹಿಳಾ ತಹಶೀಲ್ದಾರರು ದಯವಿಟ್ಟು ಮಾತನಾಡಬೇಕು ಅಂತ ಹೇಳಿ ಅವರಿಗೆ ಬಲ ಮಹಿಳೆಯರು ಹಾಗಾಗಿ ಅವರಿಗೆ ಅದರ ಅಂಗವಾಗಿ ಒಂದು ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಮಹಿಳೆಯರು ತಮಗೇನು ಸರ್ಕಾರದಿಂದ ಸೌಲಭ್ಯಗಳಿದೆ ಅದನ್ನೆಲ್ಲ ಪಡ್ಕೊಂಡು ತಾವು ಮೇಲ್ದರ್ಜೆಗೆ ಹೋಗಬೇಕು. ಎಲ್ಲ ಸೌಲಭ್ಯಗಳು ತಾವು ಸಮೃದ್ಧಬೇಕು. ತಾವು ವಿವಿಧ ಕ್ಷೇತ್ರಗಳಿಗೆ ಎಲ್ಲ ಕಡೆ ಈಗ ರಾಷ್ಟ್ರಪತಿ ಇಟ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಎಲ್ಲರೂ ಭಾಗಿಯಾಗಿದ್ದಾರೆ. ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಪ್ರಾಮುಖ್ಯತೆ ತುಂಬ ಇದೆ ಅವ್ರದ್ದು. ಹಾಗಾಗಿ ಇನ್ನೂ ಹೆಚ್ಚಿನ ಕ್ಷೇತ್ರದಲ್ಲಿ ಕೆಲವೊಬ್ಬರು ವಂಚಿತರಿದ್ದಾರೆ ಬಡವರು. ಅವರೆಲ್ಲ ಮೇಲೆ ಬರಬೇಕು. ಅವರೆಲ್ಲ ಸವಲತ್ತುಗಳನ್ನು ಪಡ್ಕೊಂಡು ವಿದ್ಯಾಭ್ಯಾಸಗಳನ್ನು ಪಡ್ಕೊಂಡು ಸರ್ಕಾರಿ ನೌಕರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ವಿವಿಧ ಸಂಘಟನೆಗಳಲ್ಲಿ ಭಾಗವಹಿಸಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಂಡು ಅಭಿವೃದ್ಧಿ ಹೊಂದಬೇಕು ಅಂತ ನಾನು ಆಶಿಸಿ ನನಗೆ ಮಾತುಗಳ ಅವಕಾಶ ಕೊಟ್ಟಿದ್ದೆ. ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು
ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗೆ. ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಮ್ಮ ಅದೇ ಯಾವತ್ತಿನ ನಗುವಿನ ಜೊತೆಗೆ ನಮ್ಮ ಜೊತೆಗೆ ಇರುವ ಶ್ರೀಮತಿ ನೀಲಾ ಅವರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತಾ ಬಹುಶಃ ಇಡೀ ಜೀವನವನ್ನು ಮುಡಿಪಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಕೆಲವು ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಮಹಿಳಾ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ಸುಮಾರು 1908 ಮಾರ್ಚ್ 8ರಂದು ಪ್ರಾರಂಭವಾದಂತಹ ಈ ಒಂದು ಐಡಿಯಾ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ, ಅದು ಈಗ ಎಲ್ಲ ದೇಶಗಳಲ್ಲಿ ವ್ಯಾಪಿಸಿಕೊಂಡಿದೆ. ಹಾಗೂ ಇದರ ಅವಶ್ಯಕತೆಯನ್ನು ಕೂಡ ನಾವು ನಮ್ಮಲ್ಲಿ ಎಲ್ಲವನ್ನೂ ಕೂಡ ಮಾಡಿಕೊಳ್ತಾ ಇದ್ದೇವೆ. ಹೇಗೆ ನಾವು ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ವೀರರನ್ನ ನೆನೆಸ್ಕೊಳ್ತೀವೋ, ಹಾಗೆ ನಮ್ಮ ಈ ಒಂದು ಮಹಿಳೆಯರ ಉದ್ಧಾರಕ್ಕಾಗಿ ಹೋರಾಡಿದಂತಹ ಅನೇಕ ನಮ್ಮ ಮುಖಂಡರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಬೇರೆ ಕಾರಣದಿಂದಲೂ ಮಹಿಳೆಯರ ಒಂದು ಸಮುದಾಯವನ್ನ ಹೆಚ್ಚು ಮುಂದೆ ತರಬೇಕು ಅಂತ ಹೋರಾಟವಿದ್ದಾರೆ. ನಮ್ಮ ವೇದಗಳ ಕಾಲದಲ್ಲಂತೂ ಮಹಿಳೆಯರಿಗೆ ತುಂಬಾ ಒಂದು ಗೌರವ ಹಾಗೂ ಅವರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ನಮಗೆ ಗೊತ್ತು. ಅವರಿಗೂ ಕೂಡ ಸಂಪೂರ್ಣವಾದ ಸಮಾನ ಶಿಕ್ಷಣವನ್ನು ಕೊಡ್ತಾ ಇದ್ರು. ಗಾರ್ಗಿ, ಮೈತ್ರಿ ಇವೆಲ್ಲರೂ ಕೂಡ ನಾವು ಸಾಕಷ್ಟು ಕೇಳಿದ್ವಿ. ಅನಸೂಯ, ಲೋಪಾಮುದ್ರ ಇವೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡಿದ್ದಂಥವರು. ಶಿಕ್ಷಣವನ್ನು ಪಡ್ಕೊಂಡ್ಮೇಲೆ ಅವರು ಮದುವೆ ಆಗಿ ಗೃಹಿಣಿಯರಾಗಬಹುದಾಗಿತ್ತು, ಅಥವಾ ಮದುವೆ ಆಗದೇನೆ ಅವರು ಬ್ರಹ್ಮವಾದಿನಿಯರಾಗಿ ಈ ಒಂದು ವಿದ್ಯೆಯನ್ನೇ ಅವರು ಎಲ್ಲಿಗೆ ಪ್ರಚಾರ ಮಾಡಬಹುದಾಗಿತ್ತು. ಆ ರೀತಿಯ ಒಂದು ಸ್ವಾತಂತ್ರ್ಯ ಕೂಡ ಅವಾಗ ಇತ್ತು ನಮ್ಮಲ್ಲಿ. ಸೊ ಅಷ್ಟೊಂದು ಒಂದು ಮುಂದುವರಿದ ಕಾಲವಾಗಿತ್ತು ಮಹಿಳೆಯರಿಗೆ ಆ ಕಾಲದಲ್ಲಿ. ಆದರೆ ಅನೇಕ ರೀತಿಯಲ್ಲಿ ಆಕ್ರಮಣಗಳಾಗಿ ಭಾರತದ ಮೇಲೆ ಭಾರತದ ಸ್ತ್ರೀಯರು ಹಿಂದೆ ಸರಿಬೇಕಾದ್ರು. ಆದರೆ ಮತ್ತೆ ನಾವು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು, ಮತ್ತೆ ಸಾವಿತ್ರಿಬಾಯಿ ಫುಲೆಯವರು, ಮತ್ತೆ ಕರ್ವೇರವರು ಭಾರತ ರತ್ನ ಬಂದರು. ಅವರು 35 ಬಾಲಿಕ ಶಾಲೆಗಳನ್ನು ಮಾಡಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಒತ್ತು ಕೊಟ್ಟವರು. ಅನೇಕ ರೀತಿಯ ಒಂದು ವಿಲಾಸ್ ಕಡಲ್ ಅಂತ ಹೇಳಿ ಬೆಂಗಳೂರು ಹಾಸ್ಪಿಟಲ್ ಅನ್ನ ವುಮೆನ್ಸ್ ಹಾಸ್ಪಿಟಲ್ ಅಂತ ಅವರು ತೆಗೆದಿದ್ದು, ಅಲ್ಲಿ ವುಮೆನ್ಸ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಅವರು ಇಲ್ಲಿ 1900ರಲ್ಲಿ ಅದನ್ನ ಪ್ರಾರಂಭ ಮಾಡ್ತಾರೆ. ಸೊ ಹಾಗೆ ನಮ್ಮಲ್ಲಿ ಅನೇಕರು ಮೊದಲ ನಮ್ಮ ವೈದ್ಯಾಧಿ ಗ್ರಾಜ್ಯುಯೇಟ್ ಆಗಿದ್ದಂಥವರು ಕಾದಂಬಿನಿ ಬೋಸ್. ಇಡೀ ವಿಶ್ವದಲ್ಲಿ ಅದೊಂದು ಶುಭದ ಸಂಕೇತವಾಗಿ ಕೂಡ ಯಶೋಧ ಕಳ್ಕೊಂಡಿದ್ದೀರಾ. ಒಂದು ನಿಮಿಷ ಮೊದಲ ಬಹುಮಾನ